ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗಿನ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನಿವತ್ತು ಬೇಬಿದು ಫುಡ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಅವಳಿಗೆ ಏನೆಲ್ಲ ಕೊಡ್ತೀನಿ ಅಂತ ನಿಮಗೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಈಗ ಬಂದು ನಾನು ಒಂದು ಬಟ್ಲಲ್ಲಿ ಬಾದಾಮಿ, ಕಡಲೆಪಪ್ಪು, ಪೇಪರ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಈ ಹುರಿಯೋದನ್ನು ನಾನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂತಂದರೆ ಆ ಲಾಗ್ನ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೇನೆ, ತೊಗೊಂಡಲೇ ಇಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೇನೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ, ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೇನೆ. ತುಂಬ ಸಣ್ಣಕ್ಕಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ. ಇದು ಬಂದು ಈ ಪೌಡರ್ ಮತ್ತು ಬಿಸಿ ಇರುತ್ತೆ, ಇದನ್ನು ಸ್ವಲ್ಪ ಆರಿಸ್ಕೋಬೇಕು. ಮತ್ತು ಹಾಗೆ ಡಬ್ಬಿಲಿ ತುಂಬಿಟ್ರೆ ಅದು ಪೌಡರ್ ಹಾಳಾಗೋಗ್ಬಿಡುತ್ತೆ. ನಾನಿವಾಗ ಇವಳಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಅವಾಗವಾಗೇ ತಿನ್ನಿಸ್ತೀನಿ. ಇವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಒಂದು ವಾರಕ್ಕಾಗುವಷ್ಟು. ಈಗ ಒಂದು ಚಿಕ್ಕ ಬೌಲ್ ತೊಗೊಂಡು ಅದರಲ್ಲಿ 1 ಸ್ಪೂನ್ ಆ ಪೌಡರ್ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ತುಪ್ಪ, ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಇದನ್ನು ಬಿಸಿ ನೀರಲ್ಲಿ ಕುದಿ ಬಿಸಿ ನೀರಿರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ 10 ಮಿನಿಟ್ಸ್ ಇಡಬೇಕು. ಇಟ್ಬಿಟ್ಟು ಇದು ಚೆನ್ನಾಗಿ ಉಬ್ಬು ಬರಬೇಕು. ಟೇಸ್ಟ್ ಆಗುತ್ತೆ, ಇದು ತುಪ್ಪ ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಮಗು ಕೂಡ ಚೆನ್ನಾಗಿ ತಿಂತಾರೆ ಮಕ್ಕಳು. ಇವಳು ಕೂಡ ಚೆನ್ನಾಗಿ ತಿಂತಾಳೆ, ಇದನ್ನು ಇಷ್ಟಪಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇಡ್ತೀನಿ ಇದನ್ನು. ಇದು ಸ್ವಲ್ಪ ನೆನಿಬೇಕು, ಅವಲಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಕಡಲೆಪಪ್ಪು, ಆ ಕಾರಣಕ್ಕಾಗಿ. ನೋಡಿ, ಚಿಟಿಕೆ ಅಷ್ಟೇ ಉಪ್ಪು ಹಾಕ್ತಾಯಿದ್ದೇನೆ ನಾನು. ಇದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ತೆಗೆದಿಡ್ತೀನಿ, ಮುಚ್ಚಿಡ್ತೀನಿ. ಅವಳು ಮಲ್ಕೊಂಡಿದ್ದಾಳೆ, ಮಲಗಿದ ಮೇಲೆ ಅವಳಿಗೆ ತಿನ್ನಿಸ್ತೀನಿ. ಈ ಒಂದು ಬೇಬಿ ಫುಡ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಗಾಯ್ಸ್.